ಮತ್ತೆ ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರ ಜಟಾಪಟಿ ಶುರುವಾಯಿತು. ಮೂಡ ಪ್ರಕರಣದಲ್ಲಿ ಸಿಬಿಐ ಹೆಸರು ಪ್ರಸ್ತಾಪಕ್ಕೂ ಮೊದಲೇ ರಾಜ್ಯ ಸರ್ಕಾರ ಸೇಫ್ ಗೇಮ್ಗೆ ಮುಂದಾಗಿದೆ. ಕೇಂದ್ರದ ತಂತ್ರಕ್ಕೆ ಪ್ರತಿತಂತ್ರ ರೂಪಿಸ್ತಾ ಹಾಗಿದ್ರೆ ಸಿದ್ದು ಸರ್ಕಾರ. ಬಿಜೆಪಿಯ ಸಿಬಿಐ ಅಸ್ತ್ರಕ್ಕೆ ರಾಜ್ಯ ಸರ್ಕಾರ ಪ್ರತ್ಯಸ್ತ್ರ ಹೂಡಿದೆ. ಸಿಬಿಐನ ಮುಕ್ತ ಪ್ರವೇಶಕ್ಕೇನೆ ಈಗ ನಿರ್ಬಂಧ ಹಾಕೋದರ ಮೂಲಕ ಕಾಂಗ್ರೆಸ್ ಸರ್ಕಾರ ಟಕ್ಕರ್ ಕೊಟ್ಟಿದೆ. ಮೂಡ ಸಂಕಷ್ಟದ ನಡುವೆ ಸಿಬಿಐಗೆ ನೇರ ಎಂಟ್ರಿಗೆ ರಾಜ್ಯ ಸರ್ಕಾರ ಬ್ರೇಕ್ ಹಾಕಿದೆ. ಕ್ಯಾಬಿನೆಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಿರ್ಣಯ ಕೈಗೊಳ್ಳಲಾಗಿದೆ. ಸಿಬಿಐ ಮುಕ್ತವಾಗಿ ತನ್ನ ವ್ಯಾಪ್ತಿಗೆ ಬರುವಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಎಂಟ್ರಿ ಕೊಡಬಹುದಾಗಿತ್ತು ಇಲ್ಲಿವರೆಗೆ. ಆದರೆ ಇನ್ಮುಂದೆ ಹಾಗಾಗೋದಿಲ್ಲ. ಅದಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬ್ರೇಕ್ ಹಾಕಿದೆ. ರಾಜ್ಯ ಸರ್ಕಾರದ ಅನುಮತಿ ಇಲ್ಲದ ಹಾಗೆ ಸಿಬಿಐ ಪ್ರವೇಶ ಮಾಡೋ ಹಾಗಿಲ್ಲ. ಸಿಬಿಐ ನೇರ ಪ್ರವೇಶಕ್ಕೆ ರಾಜ್ಯ ಸರ್ಕಾರ ಈ ರೀತಿ ಬ್ರೇಕ್ ಹಾಕುವ ನಿರ್ಧಾರವನ್ನು ಕೈಗೊಂಡಿದೆ. ಪಶ್ಚಿಮ ಬಂಗಾಳದಂತೆ ಸಿಬಿಐ ಎಂಟ್ರಿಗೆ ದಿಢೀರ್ ಕಡಿವಾಣ ಹಾಕಲಾಗಿದೆ ರಾಜ್ಯದಲ್ಲೂ ಕೂಡ. ಕಾರಣ ಏನು ಅಂದ್ರೆ ಮೂಡ ಪ್ರಕರಣದಲ್ಲಿ ಆಗಿರುವಂತಹ ಬೆಳವಣಿಗೆಗಳು ತನಿಖೆಗೆ ಆದೇಶ ಆಗಿರೋದ್ರಿಂದ ಸಿಬಿಐ ಎಂಟ್ರಿ ಕೊಡಬಹುದು ಅನ್ನೋ ಕಾರಣಕ್ಕೆ ಕೇಂದ್ರ ಸರ್ಕಾರ ಸಿಬಿಐನ ತನ್ನ ವಿರುದ್ಧ ಬಳಸಿಕೊಳ್ಳುವಂತಹ ಭೀತಿ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಇದೆ. ಹೀಗಾಗಿ ಸಿಬಿಐನ ಅಧಿಕಾರವನ್ನ ಅದಕ್ಕೆ ಮೊಟಕು ಮಾಡೋದು, ಅದಕ್ಕೆ ಕಡಿವಾಣ ಹಾಕೋ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಈಗಾಗಲೇ ಆ ತೀರ್ಮಾನವನ್ನು ಕೂಡ ಕೈಗೊಂಡಾಗಿದೆ. ಸಿಎಂ ಹಾಗೆ ಸಚಿವರ ವಿರುದ್ಧ ಕೇಂದ್ರ ಸಿಬಿಐನ ಬಳಸಿಕೊಳ್ಳುವಂಥ ಭೀತಿ ಇದೆ. ಈಗಾಗಲೇ ಸಾಕಷ್ಟು ಬಾರಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಗಳನ್ನು ಮಾಡಿದ್ದಾರೆ. ಈ ಬಾರಿಯೂ ಕೂಡ ಈ ಪ್ರಕರಣದಲ್ಲಿ ಹಾಗಾಗಬಹುದು ಅನ್ನೋ ಕಾರಣಕ್ಕೆ ಮುಖ್ಯಮಂತ್ರಿಗಳ ವಿರುದ್ಧ ಅಥವಾ ಸಚಿವರ ವಿರುದ್ಧ ಕೇಂದ್ರ ಸಿಬಿಐಯನ್ನ ಬಳಸಿಕೊಳ್ಳಬಹುದು ಅನ್ನೋ ಭೀತಿಯಿಂದ ರಾಜ್ಯ ಸರ್ಕಾರ ಈ ನಿರ್ಧಾರವನ್ನ ಕೈಗೊಂಡಿರೋದು. ಸರ್ಕಾರದ ಅನುಮತಿ ಇಲ್ಲದೆ ಸಿಬಿಐ ಎಂಟ್ರಿ ಕೊಡೋ ಹಾಗಿಲ್ಲ. ಇನ್ಮುಂದೆ ಸರ್ಕಾರದ ಅನುಮತಿ ಕೇಳಿನೇ ಸಿಬಿಐ ಯಾವುದಾದ್ರೂ ಕೇಸಲ್ಲಿ ಮಧ್ಯ ಪ್ರವೇಶಿಸಬೇಕಾಗತ್ತೆ. ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿಂದ ಅನುಮತಿ ತಂದ್ರೆ ಅದು ಬೇರೆ ವಿಚಾರ. ಅದನ್ನು ಹೊರತುಪಡಿಸಿ ತನ್ನಿಂತಾನೇ ಯಾವುದಾದ್ರೂ ತನ್ನ ವ್ಯಾಪ್ತಿಗೆ ಬರುವಂತಹ ಪ್ರಕರಣಗಳಿಗೆ ಸಿಬಿಐ ಎಂಟ್ರಿ ಕೊಡೋ ಹಾಗಿಲ್ಲ. ಇನ್ಮುಂದೆ ರಾಜ್ಯ ಸರ್ಕಾರದ ಅನುಮತಿ ಇದ್ರೆ ಮಾತ್ರ ಸಿಬಿಐಗೆ ಅವಕಾಶ ಇರುತ್ತೆ. ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈ ನಿರ್ಧಾರದ ಮೂಲಕ ಟಕ್ಕರ್ ಕೊಟ್ಟಿದೆ. ಏನ್ ತಂತ್ರ ಹೆಣೆಯಲಾಗ್ತಾ ಇದೆ ಅಂತ ಅನ್ಸಿತ್ತು, ಅದಕ್ಕೆ ಪ್ರತಿತಂತ್ರ ಹೆಣೆದು ಈ ರೀತಿಯಾಗಿ ಟಕ್ಕರ್ ಕೊಡೋ ನಿರ್ಧಾರವನ್ನ ರಾಜ್ಯ ಸರ್ಕಾರ ಮಾಡಿರೋದು. 2005ರಿಂದ ಸಿಬಿಐ ಮುಕ್ತ ತನಿಖೆಗೆ ಜನರಲ್ ಕನ್ಸೆಂಟ್ ನೀಡಲಾಗಿತ್ತು ರಾಜ್ಯದಲ್ಲಿ. ಬಟ್ ಸಿಬಿಐ ವ್ಯಾಪ್ತಿಗೆ ಒಳಪಡಿಸುವಂತಹ ಕೇಸ್ನ ತನಿಖೆಯನ್ನ ಮಾಡಬಹುದಿತ್ತು. ಸಿದ್ದು ವಿರುದ್ಧದ ಮೂಡ ಕೇಸ್ನ ಬಗ್ಗೆ ಮುನ್ನೆಚ್ಚರಿಕಾ ತಂತ್ರನ ಇದು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಇದರಿಂದ ಸಿದ್ದರಾಮಯ್ಯಗೆ ಸಿಬಿಐ ತನಿಖೆಯಿಂದ ರಕ್ಷಣೆ ಸಿಗುತ್ತಾ ನೋಡಬೇಕು. ದೂರುದಾರರು ಸಿಬಿಐಗಾಗಿ ಹೈಕೋರ್ಟಿಗೆ ಹೋದ್ರೆ ಆಗ ಆತಂಕ ಏನು ತಪ್ಪಿದ್ದಲ್ಲ. ಸಿಬಿಐ ತನಿಖೆಗೆ ಆದೇಶಿಸಿದ್ರೆ ಕ್ಯಾಬಿನೆಟ್ನ ನಿರ್ಣಯ ಆಗ ಅನ್ವಯ ಆಗೋದಿಲ್ಲ. ಬಟ್ ಕೋರ್ಟಿಗೆ ಹೋಗಿಲ್ಲ ಅಂತಾದ್ರೆ ಸಿಬಿಐ ತಾನಾಗಿಯೇ ತನ್ನ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳಿ ಇದರ ವಿಚಾರಣೆಗೆ ಮುಂದಾಗೋದಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಈಗ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಈ ನಿರ್ಣಯದ ಮೂಲಕ ಟಕ್ಕರ್ ಕೊಡೋದಕ್ಕೆ ಮುಂದಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.